ಕರ್ನಾಟಕದ ಸಮಸ್ತ ಜನತೆಗೆ ಡಿವಿಜಿ ವಾಯ್ಸ್ ಕರಿಯಪ್ಪ ಮಾಡುವ ನಮಸ್ಕಾರಗಳು. ಈ ದಿನ ನಮ್ಮ ಜೊತೆ ದಾವಣಗೆರೆ ಟ್ಯಾಕ್ಸಿ ಅಸೋಸಿಯೇಷನ್ ಪದಾಧಿಕಾರಿಯಾಗಿರ್ತಕ್ಕಂಥ ಜೈರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಟ್ಯಾಕ್ಸಿ ಚಾಲಕರು, ಏನು ಈ ಕಾರ್ ಚಾಲಕರು, ಎಲ್ಲೋ ಬೋರ್ಡ್ ಚಾಲಕರು, ಟ್ಯಾಕ್ಸಿ ಅಂದ್ರೆ ಎಲ್ಲೋ ಬೋರ್ಡ್ ಚಾಲಕರ ಸಮಸ್ಯೆಗಳ ಬಗ್ಗೆ ನಮ್ಮ ಡಿವಿಜಿ ವಾಯ್ಸ್ ನಲ್ಲಿ ಹಂಚಿಕೊಳ್ಳಲಿಕ್ಕೆ ಬಹಳ ವರ್ಷಗಳಿಂದ ಸಮಾಜ ಸೇವೆಯಲ್ಲೂ ಸಹ ಗುರುತಿಸಿಕೊಂಡು ಚಾಲಕರ ಅಸೋಸಿಯೇಷನ್ ಅಲ್ಲೂ ಸಹ ಗುರುತಿಸ್ಕೊಂಡಿದ್ದಾರೆ. ಇವರು ದಾವಣಗೆರೆ ಏನ್ ನಮ್ಮ ಕಾರ್ ಸ್ಟ್ಯಾಂಡ್ ಇದೆಯಲ್ಲ, ರಾಜಣ್ಣ ಅಲಿಯಾಸ್ ತಾಟ್ಪಾಲ್ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಸಹ ಇವರು ಪದಾಧಿಕಾರಿಯಾಗಿದ್ದಾರೆ. ಆ ಒಂದು ಪದಾಧಿಕಾರಿಯ ಮಾತುಗಳನ್ನ ಕೇಳೋಣ. ನಮಸ್ಕಾರ ಜಯರಾಮ್ ಅವರೇ. ಏನು ನಿಮ್ಮ ಒಂದು ಅಸೋಸಿಯೇಷನ್ ದಾವಣಗೆರೆಯಲ್ಲಿ ಒಂದು ಕಾರ್ ಸ್ಟ್ಯಾಂಡ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಸಹ ನೀವು ಹೇಳಿದ್ರಿ ಪದಾಧಿಕಾರಿಯಾಗಿದ್ದೀನಿ ಅಂತ ಹೇಳಿ. ಆ ಒಂದು ಸ್ಟ್ಯಾಂಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರಿಗೆ ನಮ್ಮ ಡಿವಿಜಿ ವಾಯ್ಸ್ ಕಡೆಯಿಂದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಚಾಲಕರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾವು ಗಾಡಿ EMI ಕಟ್ಟೋದು ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ಎಲ್ಲಿಂದ ಶುರು ಆಗ್ತಾ ಇದೆ ಅಂದ್ರೆ, ಈಗ ಒಂದು ಲಾಕ್ಡೌನ್ನಿಂದ ಬಂದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡಿದ್ವಿ ತಕ್ಕ ಮಟ್ಟಿಗೆ. ಅದಾದಮೇಲೆ ಎಲೆಕ್ಷನ್ ಬಂದು, ಎಲೆಕ್ಷನ್ ಆದಮೇಲೆ ಸರ್ಕಾರ ಘೋಷಣೆ ಮಾಡಿದಂಥ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡ್ತು ಕೆಲವೊಂದು ಉಚಿತ ಭಾಗ್ಯಗಳಲ್ಲಿ, ನಮಗೂ ಕೂಡ ಒಂದು ದೌರ್ಭಾಗ್ಯ ಅದರಲ್ಲಿ ಒಂದು ಇರೋದೇನಪ್ಪ ಅಂದರೆ, ಉಚಿತ ಸ್ತ್ರೀ ಶಕ್ತಿ ಯೋಜನೆ ಅಂತಂದು ಹೇಳಿ ಸಾರಿಗೆ ಇಲಾಖೆಗೆ ಏನು ಕೊಟ್ಟರು KSRTCಗೆ ಫ್ರೀ ಬಸ್ಸನ್ನು. ಅದರಿಂದ ನಾವು ಇವತ್ತು ಟ್ಯಾಕ್ಸಿ ಚಾಲಕರು ತುಂಬ ನಷ್ಟ ಅನುಭವಿಸ್ತಾ ಇದ್ದೀವಿ. ನಾವು ಮನೆಗಳಲ್ಲಿ ನಮಗೂ ಕೂಡ ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರ ಜೊತೆಗೂ ನಾವು ಇದ್ದೀವಿ. ದೇವ್ರ ದಯದಿಂದ ಇವತ್ತು ನಾವು ಸ್ವಂತ ಮನೇಲಿ ಇದ್ದೀವಿ. ಬಾಡಿಗೆ ಕಟ್ಟೋಂಥ ಅವಶ್ಯಕತೆ ಇಲ್ಲ. ಬಟ್ ಬಾಡಿಗೆ ಕಟ್ಟಿ ಜೀವನ ಮಾಡ್ತಕ್ಕಂಥ ಡ್ರೈವರ್ಗಳು ಆ ದೇವ್ರಿಗೆ ಒಬ್ಬನಿಗೆ ಗೊತ್ತು. ಹೆಚ್ಚಿನದಾಗಿ ತುಂಬ ಜನ ಚಾಲಕರು ಮಾಲೀಕರಾಗಬೇಕು ಅಂತ ಭಾಳ ಆಸೆ ಪಟ್ಬಿಟ್ಟು ಇವತ್ತು ನಾನು ಕೂಡ ಚಾಲಕನಾಗೆ ದುಡಿದು ಇವತ್ತು ಮಾಲೀಕನಾಗಿರೋದು. ನಾವು ಚಾಲಕರಾಗಿ ದುಡಿಬೇಕಾದ್ರೆ ನಮಗಷ್ಟೊಂದು ಅನುಭವ ಇದ್ದಿಲ್ಲ. ನಾವು ದುಡಿದ್ರೆ ಸಾಕು, ಡ್ರೈವರ್ ಪಾಠ ಬರುತ್ತೆ, ಮನೆಗೆ ಹೋಗ್ತೀವಿ ನಾವು ಅಂತ. ಓನರ್ಗಳಾಗಿ ಈಗ ಹೆಚ್ಚು ಕಡಿಮೆ 7-8 ವರ್ಷ ಆಯ್ತು ನಾನು ಓನರ್ ಆಗಿ. ಈ 7-8 ವರ್ಷದಲ್ಲಿ 2025-24 ನಮಗೆ ಬಂದಂಥ ದರಿದ್ರ ಇಯರು ಯಾವ ಇಯರಲ್ಲೂ ನಾವು ನೋಡಿಲ್ಲ. ಗಾಡಿ ಸಾಲ ತೀರ್ಸೋಕ್ಕೆ EMI ಕಟ್ಟೋಕ್ಕೆ 2-3 ಕಡೆ ಸಾಲ ಇಸ್ಕೊಳ್ಳೋದು, ಗಾಡಿ EMI ತುಂಬೋದು ಮತ್ತು ಸಾಲ ಇಸ್ಕೊಳ್ಳೋದು, EMI ತುಂಬೋದು, ಬರೀ ಇದೇ ಆಗ್ತಾಯಿದೆ ಜೀವನ. ಮಕ್ಕಳು ಫೀಸ್ ಕಟ್ಟೋದು ಹೆಂಗೆ, ತಿಂಗಳಾದರೆ ಮನೆ ಬಾಡಿಗೆ ಇದ್ರೋರ್ದು ಹೆಂಗೆ. ಈಗೇನೋ 200 ಯೂನಿಟ್ ಅಷ್ಟು ಫ್ರೀ ಕೊಟ್ಟಿದ್ದಾರೆ ಕರೆಂಟು. ಓಕೆ, ನಾನು ಕೂಡ ಫ್ರೀ ಕರೆಂಟಲ್ಲೇ ಇದ್ದೀನಿ, ನಂದು ಕೂಡ BPL ರೇಷನ್ ಕಾರ್ಡ್ ಇರೋದು. ನಮಗೆ ಕರೆಂಟ್ ತಪ್ಪಿಸ್ಕೊಂಡ್ವಿ, ಬಟ್ ದುಡಿಮೆಗೆ ಭಾಳ ವಂಚಿತರಾಗ್ಬಿಟ್ಟಿದ್ದೀವಿ. ಈಗ ದುಡಿಮೆ ಮಾಡ್ಬೇಕಲ್ಲ, ಈ ದುಡಿಮೆ ಮಾಡೋದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ದುಡಿಮೆ ಮಾಡೋಕ್ಕೆ ಸಮಸ್ಯೆ ಆಗ್ತಾ ಇರೋದು, ಇವರು ಕಾನೂನು ರೀತಿಯಲ್ಲಿ ರಸ್ತೆಗಳಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಸಾರಿಗೆ ಇಲಾಖೆ ಆಗಿರ್ಬೋದು, ರಸ್ತೆಗಳಲ್ಲಿ ವಾಹನಗಳನ್ನ ಅಡ್ಡ ಹಾಕ್ಬಿಟ್ಟು ಯಥಾ ಪ್ರಕಾರ ದಂಡ ವಿಧಿಸ್ತಾ ಇದ್ದಾರೆ. ದಂಡನೂ ನಾವು ಕಟ್ತಾ ಇದ್ದೀವಿ. ಅದು ನಾವು ಡ್ರೈವರ್ಗಳಾಗಿ ಮಾಡಿರೋ ತಪ್ಪು ಅಥವಾ ಓನರ್ಗಳಾಗಿ ಮಾಡ್ಕೊಂಡಿದ್ದ ತಪ್ಪು ಅದು ಗೊತ್ತಿಲ್ಲ. ಕಾನೂನು ಪಾಲನೆ ಮಾಡಿದ್ರೆ ದಂಡ ಎಲ್ಲರೂ ತೆರಲೇಬೇಕು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ GPS ಪ್ಯಾನಿಕ್ ಬಟನ್ ಅಂತ ಹೇಳ್ಬಿಟ್ಟು, ಅದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದೀನೋ ಗೊತ್ತಿಲ್ಲ. ಸೇಫ್ಟಿ ಪರ್ಪಸ್ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಸುಮಾರು ನಾನು 3 ವೆಹಿಕಲಲ್ಲಿ ನಾನು ಹಾಕ್ಸಿದ್ದೀನಿ. 3 ವೆಹಿಕಲಲ್ಲಿ ನಾನು ಹಾಕ್ಸಿದ್ರು ಕೂಡ ಒಂದೊಂದು ವೆಹಿಕಲಲ್ಲಿ ಕಡಿಮೆ ಅಂದ್ರೂ ಒಂದು ವೆಹಿಕಲ್ಗೆ ಹಾಕ್ಸ್ಬಿಟ್ಟು 1 ಇಯರ್ ಆಗಿದೆ, 2 ವೆಹಿಕಲ್ಗೆ ಹಾಕ್ಸ್ಬಿಟ್ಟು ಒಂದು 7 ಮಂತು, ಒಂದು 3 ಮಂತ್ ಆಗಿದೆ. ಎಷ್ಟು ಪ್ಯಾನಿಕ್ ಬಟನ್ ಒಂದೊಂದು ವೆಹಿಕಲಲ್ಲಿ 3 ಏನೋ ಕೊಟ್ಟಿದ್ದಾರೆ ಕಾರ್ಗಳಲ್ಲಿ. ಅವನ್ನ ಸರಿ ಸುಮಾರು ಒಂದೊಂದು ವೆಹಿಕಲಲ್ಲಿ 100-150 ಸಾರಿ ಪ್ರೆಸ್ ಮಾಡಿದ್ದೀವಿ. ಇವನ್ ನಿನ್ನೆನೂ ಕೂಡ ಮಾಡಿದ್ದೀನಿ. ರೋಡಲ್ಲಿ ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಕೇಳೋ ಫೋನ್ ಮಾಡೋದು ಬೇಡ. ಅಟ್ಲೀಸ್ಟು GPS ಕಂಪ್ನಿಯವರಾಗಿರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಸಿಮ್ ಕಾರ್ಡ್ ಕಂಪ್ನಿಯವರಾಗಿರ್ಬೋದು, ಏನಾಗಿದೆ ಪ್ರಾಬ್ಲಮ್ ಅಂತಲೂ ಕೂಡ ಅಲ್ಲ, ಅದು ನಿಮ್ಗೆ ಹಾಕ್ಸ್ಲಿಕ್ಕೆ ಹೇಳಿದ್ದೆ ಯಾರು ಹೇಳಿ? ಸಾರಿಗೆ ಇಲಾಖೆಯಲ್ಲಿ. ಸಾರಿಗೆ ಇಲಾಖೆ ನೀವು ಕೇಳ್ಬೇಕು ತಾನೆ. ಈಗ ಅದನ್ನ ಹಾಕ್ಸಿದ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತಂದು ಹೇಳಿದ್ರು, ಹೌದಾ? ಅದ್ರ ಪರವಾಗಿ ಸಹ ನಾವು ನಮ್ಮ ಅಸೋಸಿಯೇಷನ್ದಲ್ಲೂ ಸಹ ನಿಮ್ಮ ಪರವಾಗಿ ಸಹ ನಾವು ಧ್ವನಿ ಎತ್ತಿದ್ವಿ. ಅದು ನಿಮಗೆ ಥ್ರೋಟ್ ಕರ್ನಾಟಕಕ್ಕೂ ಸಹ ಮಾದರಿ ಆಯಿತು ಆ ವಿಚಾರದಲ್ಲಿ. ಫಸ್ಟ್ ಏನಾದರೂ ಪ್ಯಾನಿಕ್ ಬಟನು GPRCಗೆ ಏನಾದರೂ ಹೋರಾಟ ಮಾಡಿದ್ದು ಒಂದು ಡಿಸ್ಟಿಕ್ ಅಂದರೆ ದಾವಣಗೆರೆ ಅಲ್ವಾ? ಈಗ RTO ಆಫೀಸಿಂದ ನಿಮಗೆ ಅಷ್ಟೊಂದು ಎಲ್ಲ ಪ್ರಾಬ್ಲಮ್ಗಳು ಮಾಡಿ ಈಗ ಅದು ಮಾಡಿಸ್ಕೊಂಡಿದ್ದಾರೆ ಅಲ್ವಾ? ಈಗ ಅದು ಯೂಸ್ ಆಗ್ತಾ ಇಲ್ಲ ಅಂತ ನೀವು ಸರ್ಕಾರಕ್ಕೆ ಹೇಳೋದಕ್ಕಿಂತಲೂ ನಿಮ್ಮ ಎಲ್ಲ ಯೂನಿಯನ್ನರು ಸೇರಿಕೊಂಡು RTO ಆಫೀಸಲ್ಲಿ
ಹಾಕ್ಸ್ಕೊಳ್ಳೋವರೆಗೂ ಇಷ್ಟು ಪ್ರೆಸರ್ ಮಾಡಿದ್ರಿ ಸರ್, ಅದರಿಂದ ವರ್ಕ್ ಆಗ್ತಾ ಇಲ್ಲ ಅಂತ ಮಾಡ್ಬೋದಲ್ಲ? ಇದನ್ನ ಒಂದು ದಿನ ದಾವಣಗೆರೆ ಡಿ ಸಿ ಆಫೀಸಲ್ಲಿ ಪ್ರಭಾ ಮೇಡಮ್ ಅವ್ರಿಗೆ ಸಂಸದರು, ದಾವಣಗೆರೆ ಜಿಲ್ಲಾ ಸಂಸದ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ರಾವ್ ಅವ್ರ ಸಂಸದರಿಗೆ ಒಂದು ಮನವಿ ಪತ್ರ ಕೊಡಕ್ಕೆ ಹೋಗಿದ್ವಿ ಚನ್ನಗಿರಿ ಸ್ಟ್ಯಾಂಡ್ ವಿಚಾರದಲ್ಲಿ. ಹ್ಮ್ ಆ ಸಂದರ್ಭದಲ್ಲಿ ಈ ಮಾತನ್ನು ಕೂಡ ನಾವು ಧ್ವನಿ ಎತ್ತಿದಾಗ, ನೀವು ಸಾರಿಗೆ ಇಲಾಖೆಯಲ್ಲಿ ಕೇಳಬೇಕು, ನಾನು ಇದ್ರ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು. ಹ್ಮ್ ಅದಾದ್ಮೇಲೆ ಅವತ್ತಿನ ದಿನನೇ ಸೀದಾ ಆರ್ ಟಿ ಒ ಆಫೀಸಿಗೆ ಬಂದ್ಬಿಟ್ವಿ. ಅವ್ರದ್ದು ಎಲ್ಲ ಸದಸ್ಯರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖಂಡರುಗಳು ಹ್ಮ್ ಅವತ್ತಿನ ದಿನ ಆರ್ ಟಿ ಒ ಇದರಲ್ಲಿ ಆಫೀಸಲ್ಲಿ ಐಆರ್ ಆಫೀಸರ್ ಇದ್ರು. ಅವ್ರ ಮುಂದೆನೆ ನೇರವಾಗಿ ಕೇಳಿದ್ವಿ ನಾವು, ಹ್ಮ್ ಸರ್ ನಾವು ಈಗ ಬಂದಿರೋದು ಯಾವುದು ಗಲಾಟೆಗಲ್ಲ, ಗದ್ದಲಕ್ಕಲ್ಲ, ನಿಮ್ಮಲ್ಲಿ ನಮ್ಮ ಒಂದೆರಡು ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಮಾಡಿಬಿಡಿ ಸಾಕು. ಏನ್ ಕೇಳಿದ್ರ? ಅವಾಗ ಸರ್ ನಾವು GPS ಪ್ಯಾನಿಕ್ ಬಟನ್ ಹಾಕ್ಸಿದೀವಿ, ಓಕೆ ಹಾಕ್ಸೋರು ತುಂಬಾ ಜನನು ಇದೀವಿ ನಾವು ಇಲ್ಲಿ. ಓಕೆ ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿದಾಗ, ಸರ್ ನನ್ನ ವೆಹಿಕಲಲ್ಲಿ ಆಲ್ರೆಡಿ ಇದೆ GPS ಪ್ಯಾನಿಕ್ ಬಟನ್, ಸುಮಾರು ಒಂದು 50ರಿಂದ 100 ಸರಿ ಪ್ರೆಸ್ ಮಾಡಿದ್ದೀವಿ ಸರ್, ಈ ಥರ ಅದು ಪ್ರೆಸ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ, ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಅದು ಏನು ಸುದ್ದಿ ಇಲ್ಲ, ಹಾಕಿಸ್ಬೇಕು ಬೇಡ ಅನ್ನೋ ಇದರಲ್ಲೇ ಇದೀವಿ ನಾವು. ಯಾಕಂದರೆ ಒಂದು ಗಾಡಿ